ಮೇಲೂ ಕೂಡ ದಾಳಿ ಪ್ರತಿದಾಳಿಯನ್ನ ತೀವ್ರಗೊಳಿಸಿದೆ ಇರಾನ್. ಕತಾರ್ನಲ್ಲಿರುವಂತಹ ಯುಎಸ್ ಸೇನಾ ನೆಲೆಯ ಮೇಲೆ ಈಗ ದಾಳಿ ಮಾಡಿದೆ. 2 ಖಂಡಾಂತರ ಕ್ಷಿಪಣಿಗಳಿಂದ ಇರಾನ್ ಈಗ ದಾಳಿ ಮಾಡಿರೋದು. ಮುಜ್ತಬಾ ಪಟ್ಟಾಭಿಷೇಕದ ಬೆನ್ನಲ್ಲೇ ಡೆಡ್ಲಿ ಅಟ್ಯಾಕ್. ಪ್ರತಿ ದಾಳಿಯನ್ನ ಇರಾನ್ ತೀವ್ರಗೊಳಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಕತಾರ್ನಲ್ಲಿರುವಂತಹ ಯುಎಸ್ ಸೇನಾ ನೆಲೆ ಏನಿದೆ, ಆರ್ಮಿ ಬೇಸ್ ಏನಿದೆ, ಆ ಸೇನಾ ನೆಲೆಯ ಮೇಲೇನೆ ಈಗ ದಾಳಿಯನ್ನ ಮಾಡಿರೋದು ಇರಾನ್. ಇದೆಲ್ಲವೂ ಕೂಡ ಟೆಹರಾನ್ ಮೇಲೆ ಆದಂತಹ ದಾಳಿ. ಅದರ ಜೊತೆಯಲ್ಲಿ ಈಗಾಗಲೇ ಇರಾನ್ ಮೇಲೆ ಆಗಿರುವಂತಹ ದಾಳಿ ಆ ಎಲ್ಲದಕ್ಕೂ ಕೂಡ ಪ್ರತೀಕಾರ ಅಂತ ಹೇಳ್ತಾ ಇದೆ. ಇಸ್ರೇಲ್ನ ಟೆಲ್ ಅವೀವ್ ಹಾಗೂ ಜೆರುಸಲೇಂ ಮೇಲೂ ಕೂಡ ಈಗ ರಣಭೀಕರ ದಾಳಿ. ಪ್ರತಿದಾಳಿಯನ್ನ ಈ ಮುಜ್ತಬಾ ಖಮೇನಿ ಅಧಿಕಾರ ವಹಿಸಿಕೊಂಡ ನಂತರದಲ್ಲಿ ಹೆಚ್ಚಿಸಿರೋದನ್ನ ಗಮನಿಸ್ತಾ ಇದ್ದೀವಿ. ಕತಾರ್ನಲ್ಲಿರುವಂತಹ ಯುಎಸ್ ಬೇಸ್ ಮೇಲೂ ಕೂಡ, ಆರ್ಮಿ ಬೇಸ್ ಮೇಲೂ ಕೂಡ ಈಗಾಗಲೇ ದಾಳಿ ಮಾಡಲಾಗಿದೆ. 2 ಖಂಡಾಂತರ ಕ್ಷಿಪಣಿಗಳನ್ನ ಬಳಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ. 2 ಖಂಡಾಂತರ ಕ್ಷಿಪಣಿಗಳಿಂದ ಈ ದಾಳಿಯನ್ನ ಮಾಡಲಾಗಿದೆ. ಮುಜ್ತಬಾ ಪಟ್ಟಾಭಿಷೇಕ ಆಯಿತು, ಅದರ ಬೆನ್ನಲ್ಲಿ ಈ ಡೆಡ್ಲಿ ಅಟ್ಯಾಕ್ಗಳು ಮತ್ತಷ್ಟು ತೀವ್ರಗೊಂಡಿರೋದನ್ನ ಗಮನಿಸ್ತಾ ಇದ್ದೀವಿ. ಕಡಿಮೆ ಅಂತೂ ಆಗಿಲ್ಲ, ಆದರೆ ನಾವು ಇದನ್ನು ಇಲ್ಲೇ ನಿಲ್ಲಿಸೋದಿಲ್ಲ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಇರಾನು ಹೇಳಿದೆ. ಅದೇ ರೀತಿಯಲ್ಲಿ ಅಮೆರಿಕ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ. ನಿಲ್ಲಿಸುವಂಥ ಪ್ರಮೇಯವೇ ಬರೋದಿಲ್ಲ, ನಾವು ಇದನ್ನು ಮುಂದುವರಿಸ್ತೀವಿ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಅಮೆರಿಕ ಕೂಡ ಹೇಳಿರೋದು. ಡೊನಾಲ್ಡ್ ಟ್ರಂಪ್ ಕೂಡ ಅದೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರೋದ್ರಿಂದ ಈ ದಾಳಿ ಪ್ರತಿದಾಳಿಗಳು ಮುಂದುವರಿತಾನೆ ಇರುತ್ತೆ. ನಿಲ್ಲುವಂಥ ಯಾವುದೇ ಲಕ್ಷಣಗಳು ಇಲ್ಲ. ಎಲ್ಲಿ ನೋಡಿದ್ರೂ ಅಲ್ಲಿ ಈ ದಾಳಿಗಳು ನಡೀತಾ ಇದೆ. ಅನೇಕ ನಗರಗಳನ್ನು ಗುರಿಯಾಗಿಸಿ, ಅನೇಕ ಪ್ರಮುಖ ಸ್ಥಳಗಳನ್ನು ಗುರಿಯಾಗಿಸಿ ಇರಾನ್ನಲ್ಲಿರುವಂಥ 1,000 ಪ್ರಮುಖ ಕಟ್ಟಡಗಳೇ ಈಗ ಇಸ್ರೇಲ್ನ ಟಾರ್ಗೆಟ್. ಮೇಲೂ ಕೂಡ ದಾಳಿ ಪ್ರತಿದಾಳಿಯನ್ನ ತೀವ್ರಗೊಳಿಸಿದೆ ಇರಾನ್. ಕತಾರ್ನಲ್ಲಿರುವಂತಹ ಯುಎಸ್ ಸೇನಾ ನೆಲೆಯ ಮೇಲೆ ಈಗ ದಾಳಿ ಮಾಡಿದೆ. 2 ಖಂಡಾಂತರ ಕ್ಷಿಪಣಿಗಳಿಂದ ಇರಾನ್ ಈಗ ದಾಳಿ ಮಾಡಿರೋದು. ಮುಜ್ತಬಾ ಪಟ್ಟಾಭಿಷೇಕದ ಬೆನ್ನಲ್ಲೇ ಡೆಡ್ಲಿ ಅಟ್ಯಾಕ್. ಪ್ರತಿ ದಾಳಿಯನ್ನ ಇರಾನ್ ತೀವ್ರಗೊಳಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಕತಾರ್ನಲ್ಲಿರುವಂತಹ ಯುಎಸ್ ಸೇನಾ ನೆಲೆ ಏನಿದೆ, ಆರ್ಮಿ ಬೇಸ್ ಏನಿದೆ, ಆ ಸೇನಾ ನೆಲೆಯ ಮೇಲೇನೆ ಈಗ ದಾಳಿಯನ್ನ ಮಾಡಿರೋದು ಇರಾನ್. ಇದೆಲ್ಲವೂ ಕೂಡ ಟೆಹರಾನ್ ಮೇಲೆ ಆದಂತಹ ದಾಳಿ. ಅದರ ಜೊತೆಯಲ್ಲಿ ಈಗಾಗಲೇ ಇರಾನ್ ಮೇಲೆ ಆಗಿರುವಂತಹ ದಾಳಿ ಆ ಎಲ್ಲದಕ್ಕೂ ಕೂಡ ಪ್ರತೀಕಾರ ಅಂತ ಹೇಳ್ತಾ ಇದೆ. ಇಸ್ರೇಲ್ನ ಟೆಲ್ ಅವೀವ್ ಹಾಗೂ ಜೆರುಸಲೇಂ ಮೇಲೂ ಕೂಡ ಈಗ ರಣಭೀಕರ ದಾಳಿ. ಪ್ರತಿದಾಳಿಯನ್ನ ಈ ಮುಜ್ತಬಾ ಖಮೇನಿ ಅಧಿಕಾರ ವಹಿಸಿಕೊಂಡ ನಂತರದಲ್ಲಿ ಹೆಚ್ಚಿಸಿರೋದನ್ನ ಗಮನಿಸ್ತಾ ಇದ್ದೀವಿ. ಕತಾರ್ನಲ್ಲಿರುವಂತಹ ಯುಎಸ್ ಬೇಸ್ ಮೇಲೂ ಕೂಡ, ಆರ್ಮಿ ಬೇಸ್ ಮೇಲೂ ಕೂಡ ಈಗಾಗಲೇ ದಾಳಿ ಮಾಡಲಾಗಿದೆ. 2 ಖಂಡಾಂತರ ಕ್ಷಿಪಣಿಗಳನ್ನ ಬಳಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ. 2 ಖಂಡಾಂತರ ಕ್ಷಿಪಣಿಗಳಿಂದ ಈ ದಾಳಿಯನ್ನ ಮಾಡಲಾಗಿದೆ. ಮುಜ್ತಬಾ ಪಟ್ಟಾಭಿಷೇಕ ಆಯಿತು, ಅದರ ಬೆನ್ನಲ್ಲಿ ಈ ಡೆಡ್ಲಿ ಅಟ್ಯಾಕ್ಗಳು ಮತ್ತಷ್ಟು ತೀವ್ರಗೊಂಡಿರೋದನ್ನ ಗಮನಿಸ್ತಾ ಇದ್ದೀವಿ. ಕಡಿಮೆ ಅಂತೂ ಆಗಿಲ್ಲ, ಆದರೆ ನಾವು ಇದನ್ನು ಇಲ್ಲೇ ನಿಲ್ಲಿಸೋದಿಲ್ಲ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಇರಾನು ಹೇಳಿದೆ. ಅದೇ ರೀತಿಯಲ್ಲಿ ಅಮೆರಿಕ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ. ನಿಲ್ಲಿಸುವಂಥ ಪ್ರಮೇಯವೇ ಬರೋದಿಲ್ಲ, ನಾವು ಇದನ್ನು ಮುಂದುವರಿಸ್ತೀವಿ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಅಮೆರಿಕ ಕೂಡ ಹೇಳಿರೋದು. ಡೊನಾಲ್ಡ್ ಟ್ರಂಪ್ ಕೂಡ ಅದೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರೋದ್ರಿಂದ ಈ ದಾಳಿ ಪ್ರತಿದಾಳಿಗಳು ಮುಂದುವರಿತಾನೆ ಇರುತ್ತೆ. ನಿಲ್ಲುವಂಥ ಯಾವುದೇ ಲಕ್ಷಣಗಳು ಇಲ್ಲ. ಎಲ್ಲಿ ನೋಡಿದ್ರೂ ಅಲ್ಲಿ ಈ ದಾಳಿಗಳು ನಡೀತಾ ಇದೆ. ಅನೇಕ ನಗರಗಳನ್ನು ಗುರಿಯಾಗಿಸಿ, ಅನೇಕ ಪ್ರಮುಖ ಸ್ಥಳಗಳನ್ನು ಗುರಿಯಾಗಿಸಿ ಇರಾನ್ನಲ್ಲಿರುವಂಥ 1,000 ಪ್ರಮುಖ ಕಟ್ಟಡಗಳೇ ಈಗ ಇಸ್ರೇಲ್ನ ಟಾರ್ಗೆಟ್. ಮೇಲೂ ಕೂಡ ದಾಳಿ ಪ್ರತಿದಾಳಿಯನ್ನ ತೀವ್ರಗೊಳಿಸಿದೆ ಇರಾನ್. ಕತಾರ್ನಲ್ಲಿರುವಂತಹ ಯುಎಸ್ ಸೇನಾ ನೆಲೆಯ ಮೇಲೆ ಈಗ ದಾಳಿ ಮಾಡಿದೆ. 2 ಖಂಡಾಂತರ ಕ್ಷಿಪಣಿಗಳಿಂದ ಇರಾನ್ ಈಗ ದಾಳಿ ಮಾಡಿರೋದು. ಮುಜ್ತಬಾ ಪಟ್ಟಾಭಿಷೇಕದ ಬೆನ್ನಲ್ಲೇ ಡೆಡ್ಲಿ ಅಟ್ಯಾಕ್. ಪ್ರತಿ ದಾಳಿಯನ್ನ ಇರಾನ್ ತೀವ್ರಗೊಳಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಕತಾರ್ನಲ್ಲಿರುವಂತಹ ಯುಎಸ್ ಸೇನಾ ನೆಲೆ ಏನಿದೆ, ಆರ್ಮಿ ಬೇಸ್ ಏನಿದೆ, ಆ ಸೇನಾ ನೆಲೆಯ ಮೇಲೇನೆ ಈಗ ದಾಳಿಯನ್ನ ಮಾಡಿರೋದು ಇರಾನ್. ಇದೆಲ್ಲವೂ ಕೂಡ ಟೆಹರಾನ್ ಮೇಲೆ ಆದಂತಹ ದಾಳಿ. ಅದರ ಜೊತೆಯಲ್ಲಿ ಈಗಾಗಲೇ
ಇರಾನ್ ಮೇಲೆ ಆಗಿರುವಂತಹ ದಾಳಿ ಆ ಎಲ್ಲದಕ್ಕೂ ಕೂಡ ಪ್ರತೀಕಾರ ಅಂತ ಹೇಳ್ತಾ ಇದೆ. ಇಸ್ರೇಲ್ನ ಟೆಲ್ ಅವೀವ್ ಹಾಗೂ ಜೆರುಸಲೇಂ ಮೇಲೂ ಕೂಡ ಈಗ ರಣಭೀಕರ ದಾಳಿ. ಪ್ರತಿದಾಳಿಯನ್ನ ಈ ಮುಜ್ತಬಾ ಖಮೇನಿ ಅಧಿಕಾರ ವಹಿಸಿಕೊಂಡ ನಂತರದಲ್ಲಿ ಹೆಚ್ಚಿಸಿರೋದನ್ನ ಗಮನಿಸ್ತಾ ಇದ್ದೀವಿ. ಕತಾರ್ನಲ್ಲಿರುವಂತಹ US ಬೇಸ್ ಮೇಲೂ ಕೂಡ, ಆರ್ಮಿ ಬೇಸ್ ಮೇಲೂ ಕೂಡ ಈಗಾಗಲೇ ದಾಳಿ ಮಾಡಲಾಗಿದೆ. 2 ಖಂಡಾಂತರ ಕ್ಷಿಪಣಿಗಳನ್ನ ಬಳಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ. 2 ಖಂಡಾಂತರ ಕ್ಷಿಪಣಿಗಳಿಂದ ಈ ದಾಳಿಯನ್ನ ಮಾಡಲಾಗಿದೆ. ಮುಜ್ತಬಾ ಪಟ್ಟಾಭಿಷೇಕ ಆಯಿತು, ಅದರ ಬೆನ್ನಲ್ಲಿ ಈ ಡೆಡ್ಲಿ ಅಟ್ಯಾಕ್ಗಳು ಮತ್ತಷ್ಟು ತೀವ್ರಗೊಂಡಿರೋದನ್ನ ಗಮನಿಸ್ತಾ ಇದ್ದೀವಿ. ಕಡಿಮೆ ಅಂತೂ ಆಗಿಲ್ಲ, ಆದರೆ ನಾವು ಇದನ್ನು ಇಲ್ಲೇ ನಿಲ್ಲಿಸೋದಿಲ್ಲ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಇರಾನು ಹೇಳಿದೆ. ಅದೇ ರೀತಿಯಲ್ಲಿ ಅಮೆರಿಕ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ. ನಿಲ್ಲಿಸುವಂಥ ಪ್ರಮೇಯವೇ ಬರೋದಿಲ್ಲ, ನಾವು ಇದನ್ನು ಮುಂದುವರಿಸ್ತೀವಿ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಅಮೆರಿಕ ಕೂಡ ಹೇಳಿರೋದು. ಡೊನಾಲ್ಡ್ ಟ್ರಂಪ್ ಕೂಡ ಅದೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರೋದ್ರಿಂದ ಈ ದಾಳಿ ಪ್ರತಿದಾಳಿಗಳು ಮುಂದುವರಿತಾನೆ ಇರುತ್ತೆ, ನಿಲ್ಲುವಂಥ ಯಾವುದೇ ಲಕ್ಷಣಗಳು ಇಲ್ಲ. ಎಲ್ಲಿ ನೋಡಿದ್ರೂ ಅಲ್ಲಿ ಈ ದಾಳಿಗಳು ನಡೀತಾ ಇದೆ. ಅನೇಕ ನಗರಗಳನ್ನು ಗುರಿಯಾಗಿಸಿ, ಅನೇಕ ಪ್ರಮುಖ ಸ್ಥಳಗಳನ್ನು ಗುರಿಯಾಗಿಸಿ ಇರಾನ್ನಲ್ಲಿರುವಂಥ 1,000 ಪ್ರಮುಖ ಕಟ್ಟಡಗಳೇ ಈಗ ಇಸ್ರೇಲ್ನ ಟಾರ್ಗೆಟ್. ಮೇಲೂ ಕೂಡ ದಾಳಿ ಪ್ರತಿದಾಳಿಯನ್ನು ತೀವ್ರಗೊಳಿಸಿದೆ ಇರಾನ್. ಕತಾರ್ನಲ್ಲಿರುವಂತಹ US ಸೇನಾ ನೆಲೆಯ ಮೇಲೆ ಈಗ ದಾಳಿ ಮಾಡಿದೆ. 2 ಖಂಡಾಂತರ ಕ್ಷಿಪಣಿಗಳಿಂದ ಇರಾನ್ ಈಗ ದಾಳಿ ಮಾಡಿರೋದು. ಮುಜ್ತಬಾ ಪಟ್ಟಾಭಿಷೇಕದ ಬೆನ್ನಲ್ಲೇ ಡೆಡ್ಲಿ ಅಟ್ಯಾಕ್. ಪ್ರತಿ ದಾಳಿಯನ್ನ ಇರಾನ್ ತೀವ್ರಗೊಳಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಕತಾರ್ನಲ್ಲಿರುವಂತಹ US ಬೇಸ್, US ಸೇನಾ ನೆಲೆ ಏನಿದೆ, ಆರ್ಮಿ ಬೇಸ್ ಏನಿದೆ, ಆ ಸೇನಾ ನೆಲೆಯ ಮೇಲೇನೆ ಈಗ ದಾಳಿಯನ್ನ ಮಾಡಿರೋದು ಇರಾನ್. ಇದೆಲ್ಲವೂ ಕೂಡ ಟೆಹರಾನ್ ಮೇಲೆ ಆದಂತಹ ದಾಳಿ, ಅದರ ಜೊತೆಯಲ್ಲಿ ಈಗಾಗಲೇ ಇರಾನ್ ಮೇಲೆ ಆಗಿರುವಂತಹ ದಾಳಿ ಆ ಎಲ್ಲದಕ್ಕೂ ಕೂಡ ಪ್ರತೀಕಾರ ಅಂತ ಹೇಳ್ತಾ ಇದೆ. ಇಸ್ರೇಲ್ನ ಟೆಲ್ ಅವೀವ್ ಹಾಗೂ ಜೆರುಸಲೇಂ ಮೇಲೂ ಕೂಡ ಈಗ ರಣಭೀಕರ ದಾಳಿ. ಪ್ರತಿದಾಳಿಯನ್ನ ಈ ಮುಜ್ತಬಾ ಖಮೇನಿ ಅಧಿಕಾರ ವಹಿಸಿಕೊಂಡ ನಂತರದಲ್ಲಿ ಹೆಚ್ಚಿಸಿರೋದನ್ನ ಗಮನಿಸ್ತಾ ಇದ್ದೀವಿ. ಕತಾರ್ನಲ್ಲಿರುವಂತಹ US ಬೇಸ್ ಮೇಲೂ ಕೂಡ, ಆರ್ಮಿ ಬೇಸ್ ಮೇಲೂ ಕೂಡ ಈಗಾಗಲೇ ದಾಳಿ ಮಾಡಲಾಗಿದೆ. 2 ಖಂಡಾಂತರ ಕ್ಷಿಪಣಿಗಳನ್ನು ಬಳಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ. 2 ಖಂಡಾಂತರ ಕ್ಷಿಪಣಿಗಳಿಂದ ಈ ದಾಳಿಯನ್ನು ಮಾಡಲಾಗಿದೆ. ಮುಜ್ತಬಾ ಪಟ್ಟಾಭಿಷೇಕ ಆಯಿತು, ಅದರ ಬೆನ್ನಲ್ಲಿ ಈ ಡೆಡ್ಲಿ ಅಟ್ಯಾಕ್ಗಳು ಮತ್ತಷ್ಟು ತೀವ್ರಗೊಂಡಿರೋದನ್ನು ಗಮನಿಸ್ತಾ ಇದ್ದೀವಿ. ಕಡಿಮೆ ಅಂತೂ ಆಗಿಲ್ಲ, ಆದರೆ ನಾವು ಇದನ್ನು ಇಲ್ಲೇ ನಿಲ್ಲಿಸೋದಿಲ್ಲ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಇರಾನು ಹೇಳಿದೆ. ಅದೇ ರೀತಿಯಲ್ಲಿ ಅಮೆರಿಕ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ. ನಿಲ್ಲಿಸುವಂಥ ಪ್ರಮೇಯವೇ ಬರೋದಿಲ್ಲ, ನಾವು ಇದನ್ನು ಮುಂದುವರಿಸ್ತೀವಿ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಅಮೆರಿಕ ಕೂಡ ಹೇಳಿರೋದು. ಡೊನಾಲ್ಡ್ ಟ್ರಂಪ್ ಕೂಡ ಅದೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರೋದ್ರಿಂದ ಈ ದಾಳಿ ಪ್ರತಿದಾಳಿಗಳು ಮುಂದುವರಿತಾನೆ ಇರುತ್ತೆ, ನಿಲ್ಲುವಂಥ ಯಾವುದೇ ಲಕ್ಷಣಗಳು ಇಲ್ಲ. ಎಲ್ಲಿ ನೋಡಿದ್ರೂ ಅಲ್ಲಿ ಈ ದಾಳಿಗಳು ನಡೀತಾ ಇದೆ. ಅನೇಕ ನಗರಗಳನ್ನು ಗುರಿಯಾಗಿಸಿ, ಅನೇಕ ಪ್ರಮುಖ ಸ್ಥಳಗಳನ್ನು ಗುರಿಯಾಗಿಸಿ ಇರಾನ್ನಲ್ಲಿರುವಂಥ 1,000 ಪ್ರಮುಖ ಕಟ್ಟಡಗಳೇ ಈಗ ಇಸ್ರೇಲ್ನ ಟಾರ್ಗೆಟ್.